ಇಲ್ಲಿಯ ತನಕ ಮೈಸೂರಿನ ಮಗನ ಆಡಳಿತವಿತ್ತು. ಈಗ ಮೈಸೂರಿನ ಅಳಿಯನ ಆಡಳಿತ. ಶಿವಕುಮಾರ್ ನಮ್ಮೂರಿನ ಅಳಿಯ, ಇಟ್ಟಿಗೆಗೂಡಿನಲ್ಲಿ ಮಾವನ ಮನೆ ಇರ್ತಕ್ಕಂಥ. ಹಾಗಾಗಿ ನಮ್ಮ ಅಳಿಯನಿಂದ ಮೈಸೂರು ನಗರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭರವಸೆ ಭಾವನೆಗಳು ನಮ್ಮಲ್ಲಿದ್ದಾವೆ. ಒಂದು ನಾವೆಲ್ಲ ಮೆಚ್ಚೋದು ಅಂತಂದರೆ, ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ, ಯಾಕೆ ನಾನು ಅವರನ್ನು 84ನೇ ಇಸ್ವಿಯಿಂದ ನೋಡಿದ್ರು. ನಾನು, ಶ್ರೀನಿವಾಸ್ ಪ್ರಸಾದ್, ನಮ್ಮ ರೂಮಿ ಬದು, ಅಲ್ಲಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಖ್ಯಮಂತ್ರಿಯ ತನಕವೂ ಕೂಡ ಬೆಳೆದಂಥದ್ದು ಬಹಳ ವಿಶೇಷ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ದುಃಖ ದುಮ್ಮಾನಗಳನ್ನು ಕೂಡ ಅರ್ಥೈಸ್ತಕ್ಕಂಥ, ಅದ್ರ ಜೊತೆಗೆ ಆಡಳಿತವನ್ನು ಕೂಡ ಅರ್ಥೈಸ್ತಕ್ಕಂಥ ಸ್ನೇಹಿತ ಶಿವಕುಮಾರ್ ಅವರೇ. ನೀವೊಬ್ಬರು ದೊಡ್ಡ ಸಂಘಟಕರು, ಸಂಘಟನೆ ಮಾಡಿ ಆಗಿದೆ. ಆದರೆ ಇವತ್ತು ಆಡಳಿತ ಮಾಡೋದು ಭಾಳ ಮುಖ್ಯ ಇತ್ತು. ಇನ್ನೆರಡು ವರ್ಷಗಳಲ್ಲಿ ತಾವು ಮತ್ತೆ ಈ ರಾಜ್ಯದ ಹಲವಾರು ಗ್ಯಾಪ್ಗಳೇನಿದ್ದಾವೆ ಆಡಳಿತದಲ್ಲಿ ತುಂಬಬೇಕಾಗುತ್ತೆ. ಮತ್ತು ಮೈಸೂರಿಗೂ ಸಹ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ ಮೈಸೂರು ಕೂಡ. ಮತ್ತು ನಿಮ್ಮ ಜೊತೆಗೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಜೋಡಿ. ಒಂದು ಕಡೆ ಕಾಂಗ್ರೆಸ್ಸಿನ ಆಡಳಿತ ಮತ್ತು ಒಂದು ಕಡೆ ಕಾಂಗ್ರೆಸ್ಸಿನ ಸಂಘಟನೆ ಎರಡೂ ಕೂಡ ಒಟ್ಟಿಗೆ ಹೋಗಬೇಕು. ಯಾರು ಈ ಸರ್ಕಾರ ಬರಲಿಕ್ಕೆ ಕಾರಣರಾದ ಕಾರ್ಯಕರ್ತರು ಅವನ್ನೆಲ್ಲ ಒಟ್ಟೈಸ್ಕೊಂಡು ಹೋಗ್ಬೇಕಾಗುತ್ತೆ. ಏಕೆಂತಂದರೆ ಪಾರ್ಟಿನ ಕಟ್ಟುವಂಥವರೇ ಕಾಂಗ್ರೆಸ್ ಕಾರ್ಯಕರ್ತರು. ಯಾವುದೇ ಪಾರ್ಟಿ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಪಾರ್ಟಿ ಕಟ್ತಾರೆ, ಹಾಳು ಮಾಡೋರೇ ಈ ಲೀಡರ್ಗಳು. ಆದರೆ ಡಿ.ಕೆ. ಶಿವಕುಮಾರ್ ಪಾರ್ಟಿಯನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಬಿ.ಕೆ. ಹರಿಪ್ರಸಾದ್ ಅವರಿಗೆ ಜೋಡಿಯಾಗಿ ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ.